ಸರಳ ಜೀವನಕ್ಕಾಗಿ ಎಷ್ಟು ಹಣ ಬೇಕು ತೃಪ್ತಿಯಿಂದ ಬದುಕಲು? ಒಂದು 20% ಆ ರೀತಿಯಾಗಿ ಜಾಸ್ತಿ ಹಣ ಸಂಪಾದನೆ ಮಾಡೋದು. ಯಾಕಂದರೆ ಎಲ್ಲರೂ ಪ್ಯಾಕೇಜ್ ಕೇಳ್ತಿರ್ತಾರೆ, ತಿಂಗಳು 1 ವಾರ. ನಮಸ್ಕಾರ ಸ್ನೇಹಿತರೆ. ಒಬ್ಬ ಹೆಣ್ಣು ಮಗಳು ಮದುವೆ ಆಗಬೇಕಾದ್ರೆ ಅವಳ ಮನಸ್ಸಿನಲ್ಲಿ ಎಷ್ಟೊಂದು ಪ್ರಶ್ನೆಗಳು ಬರ್ತವೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋ. ಒಂದಿಬ್ಬರು ಹೆಣ್ಮಗಳು ಕ್ವಶನ್ ಕೇಳಿದ್ದಾರೆ, ಆ ಕ್ವಶನ್ ಮೊದಲು ಕೇಳಿ. ಹಲೋ, ಎಸ್ ಮೇಡಮ್. ಸರ್ ಮಾತಾಡ್ತಿರೋದು, ನೀವು ತುಂಬಾ ನೋಡ್ತಿರ್ತೀನಿ. ಹೇಳಿ ಅಮ್ಮ. ಒಂದು 15,000 50,000 ರೂಪಾಯಿಗೆ ಅಮೌಂಟ್ಗೆ ಲೈಫ್ ಸ್ಟೈಲ್ ಹೇಗ್ ನಡೆಸಿಸ್ಬೇಕು ಹೇಗೆ ಅಂತ ಅನ್ನೋದನ್ನ ಒಂದು ವಿಡಿಯೋ ಮಾಡಿ ಸರ್. ಎಷ್ಟಕ್ಕೆ? 50,000 ರೂಪಾಯಿ ಅಮೌಂಟ್ ಅಲ್ಲಿ ನಮ್ಮ ಜೀವನ ಶೈಲಿನ ನೀವು ತುಂಬಾ ಹಗುರವಾಗಿ ತುಂಬಾ ಅರ್ಥಪೂರ್ಣವಾಗಿ ಹೇಳ್ತೀರಾ. ಹಂಗಾಗಿ ಅದನ್ನ ಮನ ಮುಟ್ಟೋ ತರ ಹೇಳಿ, ಯಾಕಂದ್ರೆ ಇದು ನನ್ನ ಪರ್ಸನಲ್ ವಿಷಯನೂ ಅಷ್ಟೇ. ಬೇರೆಯವರ ಈಗೆಲ್ಲ ಪ್ಯಾಕೇಜ್ ಬೇಕು, ಜಾಸ್ತಿ ಹೆಚ್ಚು ಬೇಕು, ಹಾಗಿರ್ಬೇಕು ಹೀಗಿರ್ಬೇಕು ಅನ್ಕೋತಾರೆ. ಸೊ ಆತರ 50,000 ರೂಪಾಯಿ ಅಮೌಂಟ್ ಅಲ್ಲಿ ಗಂಡ ಹೆಂಡತಿ ಹೇಗಿರ್ಬೋದು, ಹೇಗೆ ಫ್ಯೂಚರ್ ಪ್ಲಾನ್ ಮಾಡ್ಬೋದು ಅಂತ ನೀವು ತುಂಬಾ ಅರ್ಥಪೂರ್ಣವಾಗಿ ಹೇಳ್ತೀರಾ. ಯಾಕೆ ನಾನು ಸದ್ಗುರುನ ಫಾಲೋ ಮಾಡ್ತಿದ್ದೆ, ನಿಮ್ ವಿಡಿಯೋಸ್ ಎಲ್ಲ ನೋಡಿದಾಗ ಹೌದಲ್ವಾ, ನಿಜ ಅಲ್ವಾ, ನೀವ್ ಹೇಳಿದ್ದೆ ಕರೆಕ್ಟ್ ಅಲ್ವಾ? ಈಗ ಅದು ಬಾಡಿಗೆ ಮನೆಯಲ್ಲಿ ಇದ್ಕೊಂಡ ಈಗ ಒಂದ್ 50,000 ರೂಪಾಯಿ ಅಮೌಂಟ್ ಬರುತ್ತೆ, ಅಪ್ಪ ಅಮ್ಮ ಮದುವೆ ಮಾಡ್ತಾರೆ, ಹೇಗೆ ಜೀವನ ನಡೆಸಬಹುದು? ಬಾಡಿಗೆ ಮನೆನಾ ಸ್ವಂತ ಮನೆನಾ? ಸ್ವಂತ ಮನೆನಾದ್ರೂ ಸರಿ, ಬಾಡಿಗೆ ಮನೆ ಸರಿ, ನೀವು ಅರ್ಥಪೂರ್ಣವಾಗಿ ಹೇಳ್ತೀರಲ್ಲ. ಏನಾದ್ರೂ ಸರಿ. ಯಾಕೆಂದ್ರೆ ಒಂದು ವಿಡಿಯೋಸ್ ಅಲ್ಲಿ ಕೊರೋನಾ ಟೈಮ್ ಅಲ್ಲಿ ನೀವೊಂದು ಯಾರಿಗೊಬ್ರಿಗೊಂದು ವಿಡಿಯೋ ಹೇಳಿದ್ದ, ಈ ಸ್ಕೂಲಲ್ಲಿ ಕಾನ್ವೆಂಟ್ ಅಲ್ಲಿ ಓದಿಸೋದು, ಒಂದು ಹೈಸ್ಕೂಲ್ಗೆ ಹಾಕು, ಒಂದು ರೈತರಾಗಿದ್ರೆ ಆ ತರನೇ ಜೀವನ ಮಾಡ್ಬೋದು ಅಂತ ತುಂಬಾ ಅರ್ಥಗರ್ಭಿತವಾಗಿ, ತುಂಬಾ ಪ್ಯಾನಿಕ್ ಆಗಿ, ತುಂಬಾ ಸ್ಟ್ರೆಸ್ಫುಲ್ ಆದಾಗ ಅಂತವ್ರು ಈಗೂ ಲೈಫ್ ನಡೆಸಬಹುದು, ಹೌದಲ್ವಾ? ಆಮೇಲೆ ನೀವು ಒಂದು ನಿಮ್ ಲೈಫ್ ಸ್ಟೋರಿ ಹೇಳಿದ್ದೀರಾ. 2 ಮಕ್ಳು ಮಾಡ್ಕೊಳ್ಬಹುದು, ಒಂದೇ ಮಗು ಮಾಡ್ಕೋಬಹುದು, ಬಾಡಿಗೆ ಸ್ವಂತ ಮನೆ ಇರೋದ್ರೆ ಬಾಡಿಗೆ ಮನೇಲಿ ವಾಸ ಮಾಡೋಣ ಅಂದಾಗ ಈಗಿನ ಸ್ಟ್ರೆಸ್ ಅಲ್ಲಿ, ಈಗಿನ ಒಂದು ಆಧ್ಯಾತ್ಮಿಕದಲ್ಲಿ ಎಲ್ಲ ಹೋಗ್ತಾರೆ ಬೇರೆ ಬೇರೆ ಕಡೆ. ಬಟ್ ಇರೋದ್ರಲ್ಲ ಹೇಗಿರ್ಬೇಕು ಅಂತ ನೀವು ತುಂಬಾ ಚೆನ್ನಾಗಿ ಈಗಿನ ಜನರೇಷನ್ಗೆ ನೀವು ಹೇಳ್ತಿರಲ್ಲ. ಹಾಗಾಗಿ ಒಂದು 50,000 ರೂಪಾಯಿ ಅಮೌಂಟ್ ಬರುತ್ತೆ. ಸೊ ಅದ್ರಲ್ಲಿ ಹೇಗೆ ಜೀವನ ನಡೆಸ್ಬೇಕು, ಹೇಗ್ ಮದ್ವೆ ಆದ್ರೆ ಒಂದು ಸ್ವಲ್ಪ ಜಮೀನು ಆಸ್ತಿ ಇರುತ್ತೆ ಅನ್ಕೊಳ್ಳಿ. ಜಮೀನ್ ಆಸ್ತಿ ಇರುತ್ತೆ, ಹುಡುಗಿ ಮನೇಲಿ ಒಂದ್ ಸ್ವಲ್ಪ ಜಮೀನ್ ಇರುತ್ತೆ, ಹುಡುಗನ ಮನೇಲಿ ಸ್ವಲ್ಪ ಜಮೀನ್ ಇರುತ್ತೆ. ಹೀಗಾಗಿ ಆ ತರ ಇದ್ದಾಗ ಒಂದ್ 3 ಎಕರೆ 5 ಎಕರೆ ಇದ್ದು ಒಂದ್ 50,000 ರೂಪಾಯಿ ಸಂಬಳ ಬಂದು ಒಂದ್ ಪ್ರೈವೇಟ್ ಆಗಿದ್ದಾಗ ಹೇಗ್ ನಡೆಸ್ಬೇಕು ಹೇಗೆ ಅಂತ ಈಗಿನ ಜನರೇಷನ್ಗೆ ಹೇಳಿದ್ರೆ, ಯಾಕೆಂದ್ರೆ ನನ್ ಪರ್ಸನಲ್ ವಿಷಯ, ನನಗೂ ಮದ್ವೆ ಆಗಿಲ್ಲ. ಅವಾಗ ಬೇರೆಯವ್ರು ನೋಡೋರ್ಗು ಹೌದಲ್ವಾ, ಹೀಗೂ ನಡ್ಸ್ಬೋದಲ್ವಾ, 2 ಲಕ್ಷ 3 ಲಕ್ಷ ಪ್ಯಾಕೇಜೇ ಬೇಕು, ಇಷ್ಟೇ ಬೇಕು ಅಷ್ಟೇ ಹೇಳ್ತೀವಲ್ವಾ. ಸೊ ಪ್ರಾಪರ್ಟಿ ಸ್ವಲ್ಪ 4-5 ಎಕರೆ ಜಮೀನಿದ್ದು ಈ ತರನು ಜೀವನ ನಡೆಸಬಹುದು ಅನ್ನೋದನ್ನ ನಿಮ್ಮ ಸ್ಟೈಲ್ ಅಲ್ಲಿ, ನಿಮ್ಮ ಇದ್ರಲ್ಲಿ ಹೇಳ್ತಿರಲ್ಲ, ಆಗ ಮನೆ ಮುಟ್ಟೋ ತರ ಇರುತ್ತೆ. ಹಾಗಾಗಿ ನಾನು ನಿಮ್ಗೆ ಕಾಲ್ ಮಾಡಿದೆ ಸರ್. ಆಯ್ತಮ್ಮ, ಮಾಡೋಣ, ನೋ ಪ್ರಾಬ್ಲಮ್. 4-5 ಎಕರೆ ಸೂಪರ್ ಆಗಿರ್ಬೋದು. ಏನ್ ಸರ್? 4-5 ಎಕರೆ ಜಮೀನ್ ಇದೆ, ಸೂಪರ್ ಆಗಿರ್ಬೋದು ಒಂದೇ. ಅದೇ ನಿಮ್ ರೀತಿಲಿ, ನೀವ್ ಹೇಳೋ ರೀತಿಲಿ ತುಂಬಾ ಚೆನ್ನಾಗಿ ಹೇಳ್ತೀರಾ. ಯಾಕೆಂದ್ರೆ ಸದ್ಗುರು ಅವ್ರದ್ದು ನೀವು ಶಾಂಭವಿ ಭೈರವಿ ಅದೆಲ್ಲ ಹೇಳಿದ್ರಲ್ಲ, ನಾನು ತುಂಬಾ ಅವ್ರದ್ದೇ ವಿಡಿಯೋಸ್ ನೋಡುದು, ಹೀಗೆ ಇರ್ಬೇಕು ಹಾಗೆ ಇರ್ಬೇಕು, ಆಮೇಲೆ ಆ ಫ್ರೈಸಸ್ ಗಳು ಫೀಸ್ ಗಳೆಲ್ಲ ಹಾಗೆ ಇತ್ತು. ನೀವ್ ಹೌದಲ್ವಾ ಹೇಳಿದ್ದು. ಸೊ ಅವರೆಲ್ಲ ಈಗಲ್ವಾ ಇದ್ದಾರಲ್ವಾ, ಮತ್ತೆ ದೇಶನ ಸರಿ ಮಾಡ್ಬೋದಲ್ವಾ? ಅದನ್ನ ನಿಮ್ಮನ್ನ ತಗೊಂಡಾಗ ಅಲ್ಲಿ ಕೂರ್ಸ್ಬೇಕಿತ್ತು. ಹೇಳೋದು ಈಗ ರೇಖೆ ಕಲಿಬೇಕು, ಅದನ್ನ ಕಲಿಬೇಕು, ಇದನ್ನ ಕಲಿಬೇಕು, ನಾವು ಹಾಗ್ ಮಾಡ್ಬೇಕು ಹೀಗ್ ಮಾಡ್ಬೇಕು, ಸ್ಟ್ರೆಸ್ಫುಲ್ಸ್ ಇರ್ಬಾರ್ದು, ತುಂಬಾ ಕೂಲ್ ಆಗ್ಬೇಕು, ನಾನು ಬ್ರಹ್ಮಕುಮಾರಿಸ್ಗೆಲ್ಲ ಹೋಗ್ತೀನಿ, ಆ ತರ ಇರ್ಬೇಕಿತ್ತು ಎಲ್ಲವೂ ಹೇಳ್ತಾರೆ ಅಲ್ವಾ. ಬಟ್ ಯಾರು ಇಷ್ಟ ಹಣದಲ್ಲಿ ಜೀವನ ನಡೆಸ್ಬೋದಾ, ಇಷ್ಟಿದ್ರಲ್ಲಿ ಜೀವನ ಮಾಡ್ಬೋದ ಅಂತ ಯಾರು ಹೇಳ್ಕೊಡಲ್ಲ. ಒಳಗಡೆ ಶಾಂತಿ ಮಾಡ್ಕೊಳ್ಳಿ, ನೀವ್ ಒಳಗಡೆ ಶಾಂತಿ ಮಾಡ್ಕೊಳ್ಳಿ ಅಂತಾರೆ. ಈಗ ನಾನು ಹೇಳೋ ಟಾಪಿಕ್ ಸರ್, ಒಂದ್ 50,000 ರೂಪಾಯಿ ಸಂಬಳ ಬರುತ್ತೆ ಹುಡುಗನ್ಗೆ, ಒಂದ್ 40-50,000 ಅಷ್ಟೇ ಬರೋದು ಸಂಬಳ. ಹುಡುಗ ನೋಡಕ್ ಬರ್ತೀನಿ, ಮದ್ವೆ ಆಗ್ತೀರಾ. ಸೊ ಒಂದ್ ಹುಡುಗಿ ಹೆಸರಲ್ಲಿ ಒಂದ್ 3-4 ಎಕರೆ ಜಮೀನ್ ಇರುತ್ತೆ, ಹುಡುಗನ ಹೆಸರಲ್ಲಿ ಒಂದ್ 3 ಎಕರೆ ಜಮೀನ್ ಇರುತ್ತೆ. ಹೇಗ್ ಜೀವನ ನಡೆಸ್ಬೋದು, ಮುಂದೆ 60 ವರ್ಷ ಹೇಗೆ ಅದನ್ನ ಫ್ಯೂಚರ್ಸ್ ಎಲ್ಲ ಅಮೌಂಟ್ ಎತ್ತಿರೋದಾಗಿರೋ, ಮಕ್ಳು ಮಾಡ್ಕೊಳ್ಳೋದಾಗಿರೋ, ಯಾವ ತರ ಇರ್ಬೇಕು ಅಂತ ನೀವು ಅದನ್ನ ಮೆಸೇಜ್ ಕೊಡಿ ಸರ್. ಖಂಡಿತ ಇದೇ ಆಡಿಯೋ ಹಾಕ್ತೀನಿ ಕ್ವಶನ್. ಖಂಡಿತ ಹಾಕಿ. ಓಕೆ, ಸರಿ ಸರ್, ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ. ಕೇಳಿದ್ರಲ್ಲ, ಸರಳ ಜೀವನಕ್ಕಾಗಿ ಎಷ್ಟು ಹಣ ಬೇಕು ತೃಪ್ತಿಯಿಂದ ಬದುಕಲು ಅಂತ. ಅದೀಗ ಮಾಡ್ರನ್ ಟೈಮ್ ಮೇಲೆ, ಅದರಲ್ಲೂ ಬೆಂಗಳೂರಿನಲ್ಲಿ ಜೀವನ ಮಾಡಿದ್ರೆ, ಸೊ ಅವ್ರ ಪ್ರಶ್ನೆನ 50,000 ರೂಪಾಯಿ ಸಾಕಾಗುತ್ತಾ ಅಂತ. ಯಾಕಂದರೆ ಎಲ್ಲರೂ ಪ್ಯಾಕೇಜ್ ಕೇಳ್ತಿರ್ತಾರೆ, ತಿಂಗಳು 1-2 ಲಕ್ಷ ಸಂಬಳ ಬರಬೇಕು, 2 ಲಕ್ಷ ಸಂಬಳ ಬರಬೇಕು ಅಂತ ತುಂಬ ಜನ ಕಾಯ್ತಾ ಇರ್ತಾರೆ. ಎಲ್ಲರಿಗೂ ಆ ಅವಕಾಶ ಇರೋದಿಲ್ಲ. ಒಂದು 20% ಆ ರೀತಿಯಾಗಿ ಜಾಸ್ತಿ ಹಣ ಸಂಪಾದನೆ ಮಾಡ್ಬೋದು. ಉಳಿದವರೆಲ್ಲ ಕಡಿಮೆ ಸಂಬಳದಲ್ಲಿ ಇರ್ತಾರೆ.
ಕಡಿಮೆ ಸಂಬಳ ಇರ್ತಕ್ಕಂಥ ಗಂಡುಗಳನ್ನು ರಿಜೆಕ್ಟ್ ಮಾಡೋದು ಈಗಿನ ಮಾಡ್ರನ್ ಟ್ರೆಂಡ್ ಆಗಿದೆ ಮಕ್ಕಳಿಗೆ, ಹೆಣ್ಮಕ್ಳಿಗೆ. ಸೊ ಕೆಲವು ಸರಿಗೆ ರಿಜೆಕ್ಟ್ ಮಾಡಿ 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 ಕೊನೆಗೆ ಎಷ್ಟೋ ಜನ ಹೆಣ್ಮಕ್ಳು ಮದುವೆ ಆಗದೆ ನಿಂತೋಗ್ಬಿಟ್ಟಿದ್ದಾರೆ, ಮದುವೆಯಲ್ಲಿ ಆಸಕ್ತಿಯನ್ನು ಕೂಡ ಕಳ್ಕೊಂಡ್ಬಿಡ್ತಾರೆ. ನೋಡ್ರಪ್ಪ, ಈಗ ತುಂಬ ಕಷ್ಟ ಆಗ್ತಾ ಇದೆ. ನನ್ನ ಕಂಡಂಗೆ ತುಂಬ ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ಗಳು, ಬೇರೆ ಬೇರೆ ಇಂಜಿನಿಯರ್ಸ್ಗಳು ಸ್ಟಾರ್ಟಿಂಗ್ ಕೇವಲ 20,000 ರೂಪಾಯಿಗೆ ತುಂಬ ಜನ 90% ಕೆಲಸ ಮಾಡ್ತಾರೆ. ಇವಾಗ ಕೆಲವು ಆಪ್ಷನಲ್, ಎಲ್ಲೋ ಒಂದೊಂದು ತುಂಬ ಆಶ್ಚರ್ಯಕರವಾಗಿ ಒಳ್ಳೊಳ್ಳೆ ಪ್ಯಾಕೇಜ್ ಸಿಗುತ್ತೆ. ಈಗ ಅಷ್ಟೊಂದು ಟಫ್ ಕಾಂಪಿಟೇಷನ್ ಇದೆ. ನಾವು ಈಗ ಮದುವೆ ವಿಚಾರಕ್ಕೆ ಬರೋಣ. ಒಂದು ಹುಡುಗಿ ಮನಸ್ಸು ಪಟ್ಟರೆ ಸರಳ ಜೀವನವನ್ನು ನಡೆಸಿ ಸುಖವಾಗಿರ್ಬೋದು ಅಂತ ಆ ಹುಡುಗಿಗೆ ಒಂದು ಮೆಚುರಿಟಿ ಬಂದರೆ ಖಂಡಿತ ಸಾಧ್ಯ. ಯಾಕೆಂದರೆ ಈಗ ಜಾಸ್ತಿ ಸೆಲೆಕ್ಷನ್ ನಡೀತಾ ಇರೋದು ಗಂಡು ಮಕ್ಕಳಿಂದ ಅಲ್ಲ, ಹೆಣ್ಣು ಮಕ್ಕಳಿಂದ. ಅರ್ಥ ಮಾಡ್ಕೊಳ್ಳಿ. ಮುಂದೆ ಗಂಡು ಮಕ್ಕಳು ಸೆಲೆಕ್ಟ್ ಮಾಡ್ತಾಯಿದ್ರು, ಆ ಹುಡುಗಿ ಹಂಗಿರಬೇಕು, ಈ ಹುಡುಗಿ ಹಿಂಗಿರಬೇಕು, ಹಾಗೆ ಹೀಗೆ ಅಂತ. ಕಾಲ ಬದಲಾಗಿದೆ. ಈಗ ಹೆಣ್ಮಕ್ಳು ಸೆಲೆಕ್ಟ್ ಮಾಡ್ತಾರೆ, ಹುಡುಗ ಹಿಂಗಿರಬೇಕು, ಅವ್ನಿಷ್ಟು ಸಂಬಳ ಬರಬೇಕು, ಅವ್ನ ಸ್ವಂತ ಮನೆ ಇರಬೇಕು, ಬೆಂಗಳೂರಲ್ಲಿ ಮನೆ ಇರಬೇಕು, ಹಾಗೆ ಹೀಗೆ ಅಂತ. ಈ ರೀತಿ ತುಂಬ ಡಿಮ್ಯಾಂಡ್ ಸ್ಟಾರ್ಟ್ ಆಗಿದೆ. ಈ ರೀತಿ ಮನಸ್ಸಿನ ಡಿಮ್ಯಾಂಡ್ಗಳು ಜಾಸ್ತಿ ಆದರೆ ಸಂಘರ್ಷಗಳು ಜಾಸ್ತಿ ಆಗ್ತವೆ. ಸೊ ಈಗ ಸರಳ ಬದುಕಿನ ಬಗ್ಗೆ ಮಾತಾಡೋಣ. ಯಾವುದೇ ಹೆಣ್ಣು ಮಗಳಾಗಲಿ ಗಂಡು ಹುಡುಗ ಆಗಲಿ 50,000 ಸಂಬಳ 40,000 ಸಂಬಳ ಅಂದಾಗ ಅವರ ಮನಸ್ಸಿನಲ್ಲಿ ತುಂಬ ಪ್ರೌಢತ್ವವಿರಬೇಕು, ಅಂದರೆ ಮೆಚುರಿಟಿ ಇರಬೇಕು. ಏನು ಮೆಚುರಿಟಿ? ಸರಳ ಜೀವನದ ಚಿಂತನೆ, ಅದ್ರ ಬಗ್ಗೆ ಇರತಕ್ಕಂಥ ನಂಬಿಕೆ ಮತ್ತು ತಿಳುವಳಿಕೆ ಅವ್ರಿಗಿರಬೇಕು. ಮೊದಲನೇ ಸೂತ್ರ, ಈಗ ಹೆಣ್ಮಗು ಕ್ವಶನ್ ಕೇಳಿದೆ ಅಲ್ವಾ, ಈ ಹೆಣ್ಮಗಳು ಏನು ಮಾಡಬೇಕಪ್ಪ ಅಂದರೆ ಸಿಂಪಲ್ ಸೂತ್ರ. ನಿಮ್ಗೆ ಸಾಧ್ಯ ಆಗುತ್ತಾ 50,000 ಸಂಸಾರ ಮಾಡೋಕ್ಕೆ ಅಂದರೆ? ಖಂಡಿತ ಆಗುತ್ತೆ. ಮೊದಲನೇ ಸ್ಟೆಪ್ ಏನಪ್ಪ ಅಂದರೆ ಸರಳ ವಿವಾಹ. ಅಂದರೆ ಮಾತಾಡ್ಕೊಂಡು ಕೇವಲ ಒಂದು 50 ಜನ ನಿಮ್ಮ ಮನೆಯವ್ರು ಸೇರಿಕೊಂಡು ಸರಳ ವಿವಾಹವನ್ನು ಮಾಡ್ಕೊಳ್ಳಿ. ಮಂತ್ರ ಮಾಂಗಲ್ಯ ಪದ್ಧತಿ, ಕುವೆಂಪುರವ್ರು ಹೇಳಿರ್ತಕ್ಕಂಥ ಪದ್ಧತಿಯಲ್ಲಿ ಮಾಡ್ಕೊಳ್ಳಿ, ಅಥವಾ ದೇವಸ್ಥಾನದಲ್ಲಿ ಮಾಡ್ಕೊಳ್ಳಿ, ಅಥವಾ ರಿಜಿಸ್ಟರ್ ಮ್ಯಾರೇಜ್ ಮಾಡ್ಕೊಳ್ಳಿ. ಸರಳ ವಿವಾಹ ಮಾಡಿಕೊಂಡು ಸೊ ಹೆಣ್ಣಿನ ಕಡೆಯಿಂದ ಒಂದು 5 ಲಕ್ಷ ರೂಪಾಯಿ ದುಡ್ಡು ಉಳಿಯುತ್ತೆ, ಗಂಡಿನ ಕಡೆಯಿಂದ ಒಂದು 5 ಲಕ್ಷ ರೂಪಾಯಿ ದುಡ್ಡು ಉಳಿಯುತ್ತೆ. ಆ 10 ಲಕ್ಷ ರೂಪಾಯಿ ದುಡ್ಡನ್ನು ಡಿಪಾಸಿಟ್ ಮಾಡಿಬಿಡಿ ಒಂದು ಬ್ಯಾಂಕ್ನಲ್ಲಿ. ಅಷ್ಟೇ, ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡಿ. ಮೊದಲನೇ ಸ್ಟೆಪ್. ಎರಡನೇ ಸ್ಟೆಪ್, ಈಗ 50,000 ರೂಪಾಯಿ ಸಂಬಳ ಬರುತ್ತೆ ಅಂತ ಹೇಳ್ತಾರಲ್ವಾ, 50,000 ಸಂಬಳ ಪ್ಲಸ್ ಗಂಡಿನ ಕಡೆ 3 ಎಕರೆ ಜಮೀನು, ಹೆಣ್ಣಿನ ಕಡೆ 3 ಎಕರೆ ಜಮೀನು ಅಂದರೆ ಸೂಪರಾಗಿ ಬದುಕ್ಬೋದು. ಸಂತೋಷಕ್ಕೆ, ಬದುಕಿಗೆ ಹೆಚ್ಚಿಗೆ ಹಣ ಬೇಕಾಗಲ್ಲ. ಆ್ಯಕ್ಚುಲಿ ಹೆಚ್ಚಿಗೆ ಬುದ್ಧಿವಂತಿಕೆ, ಭಾವನೆಗಳು, ಪ್ರೀತಿ ಬೇಕು, ಸಹಬಾಳ್ವೆ ಬೇಕು, ಜೀವನದ ಬಗ್ಗೆ ಅರಿವಿರಬೇಕು. ಇದು ತುಂಬ ಮುಖ್ಯ. ಬದುಕೊಂದ್ರೆ ಏನು ತಿಳ್ಕೋಬೇಕು. ಹಣ ಜಾಸ್ತಿ ಇದ್ರೇ ನೀವು ಸುಖವಾಗಿರ್ತೀನಿ ಅಂತಕ್ಕಂಥದ್ದು ತುಂಬ ಭ್ರಮೆ. ತುಂಬ ಹಣ ಇರೋರಲ್ಲಿ ಹೆಚ್ಚಿಗೆ ಒತ್ತಡ ಇರುತ್ತೆ. ಯಾಕೆಂದರೆ ಮೆಚುರಿಟಿ ಇರಲ್ಲ, ತೋರಿಕೆಯಲ್ಲಿ ತಮ್ಮ ಜೀವನವನ್ನು ಕಳ್ಕೊತಾ ಇರ್ತಾರೆ. ಸೊ ಈಗ ನೆಕ್ಸ್ಟ್ ಸ್ಟೆಪ್, ಮೊದಲನೇ ಸ್ಟೆಪ್ ಸಿಂಪಲ್ ಮ್ಯಾರೇಜ್ ಹೇಳ್ದೆ, ಎರಡನೇ ಸ್ಟೆಪ್ ಸಿಂಪಲ್ ಲಿವಿಂಗ್. ಹೇಗಪ್ಪ? 50,000 ರೂಪಾಯಿ ಸರಳವಾಗಿ ಹೇಳ್ತೀನಿ ನೋಡ್ರಪ್ಪ. ನೀವು ಸಿಂಗಲ್ ಬೆಡ್ರೂಮೇ ಮಾಡ್ಕೊಳ್ಳಿ ಬಾಡಿಗೆಗೆ. ನೀನು ಡಬಲ್ ಬೆಡ್ರೂಮ್ ಲಕ್ಸುರಿ ಇಸ್ ನಾಟ್ ನೆಸಸರಿ ಫಾರ್ ಅನದರ್ 5 years. ಯಾಕೆಂದರೆ ನೀವು ಬದುಕನ್ನು ಸೆಲೆಕ್ಟ್ ಮಾಡ್ಕೊಂಡಿರೋದೇ ಸರಳವಾಗಿ ಬದುಕಲು. ಆ ಒಂದು ಸಿಂಗಲ್ ಬೆಡ್ರೂಮ್ ಮಾಡ್ಕೊಳ್ಳೋ ಒಳ್ಳೆ ಇರೋದೇ ಒಂದು 15,000 ರೂಪಾಯಿ, 10,000ಕ್ಕೆಲ್ಲ ಸಿಗುತ್ತೆ. ಸೊ 15,000ಕ್ಕೆ ತೊಗೊಳ್ಳಿ. 15,000 ಆಯಿತು. ಒಂದು 5,000 ರೂಪಾಯಿ ಪೆಟ್ರೋಲ್ ಖರ್ಚಿಗೆ, ಟಿ ವಿ, ಕೇಬಲ್, ಆಳು ಮೂಳು ಅದನ್ನೆಲ್ಲ ಬರುತ್ತಲ್ಲ ಅದಕ್ಕೆ 20,000 ಆಯಿತು. ಒಂದು 10,000 ರೂಪಾಯಿ ಫ್ಯಾಮಿಲಿ ಖರ್ಚಿಗೆ. ಸೊ 10,000 ಅಂದರೆ ರೇಷನ್ಗೋಸ್ಕರ 10,000 ರೂಪಾಯಿ ಎಷ್ಟಾಯಿತು? 30,000 ಆಯಿತು. ಒಂದು 5,000 ರೂಪಾಯಿ ಪರ್ಸನಲ್ ಎಕ್ಸ್ಪೆನ್ಸಸ್ ಅಂತ ತೆಗೆದು ಇಟ್ಬಿಡ್ಬೇಕು. 5,000 ರೂಪಾಯಿ ನೀವು ಎಂಜಾಯ್ ಮಾಡೋಕ್ಕೆ. ಒಂದು 2 ತಿಂಗಳಾದ್ಮೇಲೆ ಅಥವಾ 1 ತಿಂಗಳಲ್ಲಿ ಎಲ್ಲರೂ ಹೋಗಿ ಹೋಟೆಲ್ಗೆ ಹೋಗಿ, ಅಥವಾ 1-2 ತಿಂಗಳು ದುಡ್ಡು ಉಳಿಸ್ಕೊಂಡು ಟ್ರಿಪ್ಗೆ ಹೋಗಿ. ಯಾಕಂದರೆ ನಾವು ವರ್ತಮಾನದಲ್ಲಿ ಬದುಕಬೇಕು. ತುಂಬ ಕೂಡಾಕೊಂಡೇ ಕುಳಿತುಕೊಂಡ್ಬಿಟ್ರೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಸೊ ಅನುಭವಿಸೋದು ಕೂಡ ತುಂಬ ಮುಖ್ಯ. ಒಂದು 5,000 ರೂಪಾಯಿ ಪರ್ಸ್ನಲಾಗಿ ಎತ್ತಿ ಇಟ್ಬಿಡಿ. ಸೊ ಪರ್ಸನಲ್ ಎಂಜಾಯ್ಮೆಂಟ್. ಇನ್ನು 15,000 ರೂಪಾಯಿ ದುಡ್ಡು ಉಳಿತು. 15,000 ರೂಪಾಯಿನಲ್ಲಿ ಒಂದು 5,000 ರೂಪಾಯಿಗೆ ಯಾವುದಾದ್ರು ಬೈಕು ವೀಕುನೋ ತೊಗೊಂಡಿರ್ತೀವಲ್ಲಪ್ಪ, EMI ಕಟ್ಟಕ್ಕೆ 5,000 ಅಷ್ಟೇ. ಇನ್ನು 10,000 ರೂಪಾಯಿ ಎವ್ರಿ ಮಂತು ಉಳಿಸ್ತಾ ಹೋಗಬೇಕು. ಮಕ್ಕಳನ್ನ ಅಟ್ಲೀಸ್ಟ್ ಫಾರ್
to 3 years ಪೋಸ್ಟ್ಪೋನ್ ಮಾಡ್ಕೊಳ್ಳಿ. 1-2 ವರ್ಷ ಆದ್ಮೇಲೆ ಮಕ್ಕಳು ಮಾಡ್ಕೊಳ್ಳಿ. ಜಾಸ್ತಿ ಏಜ್ ಆದ್ಮೇಲೆ ಮಕ್ಕಳು ಮಾಡ್ಕೊಳಕ್ಕೆ ಹೋಗ್ಬೇಡಿ, ಅದು ಸಮಸ್ಯೆಗಳು ಬರ್ತವೆ. ಏಜ್ ಚಿಕ್ಕದಿದ್ದರೆ ನೀವು 1-2 ವರ್ಷ ಪೋಸ್ಟ್ಪೋನ್ ಮಾಡಿ, ಅವಾಗ ಖರ್ಚು ಕಡಿಮೆ ಆಗುತ್ತೆ. ದೆನ್ ಇಷ್ಟೆಲ್ಲ ಆದಮೇಲೆ ನಿಮಗೆ 3 ಎಕರೆ ಇನ್ನೊಂದು ಜಮೀನು ಇರುತ್ತಲ್ಲ, ಆ ಜಮೀನಿನ ಕಡೆ ಸಾಧ್ಯವಾದಷ್ಟು ಮಧ್ಯೆ ಗಮನ ಹರಿಸಿ. ಅದರಿಂದ ಯಾವ್ದಾರ ಸೋರ್ಸ್ ಆಫ್ ಇನ್ಕಮ್ ಬಂದರೆ ದಟ್ ಇಸ್ ಆಲ್ ಅಡಿಷನಲ್, ಅದನ್ನು ಕೂಡ ಆಗ್ತಾ ಹೋಗಿ. ಇಲ್ಲೊಂದು 3 ಎಕರೆ ಅಲ್ಲೊಂದು 3 ಎಕರೆ ಅಂದರೆ ಏನಾದರೂ ಸ್ವಲ್ಪ ಸಣ್ಣ ಪುಟ್ಟ ಟೆಕ್ನಿಕಲ್ ಐಡಿಯಾ ಮಾಡಿ ಯಾವ್ದಾರ ವಾರ್ಷಿಕ ಬೆಳೆ ಬರೋಂಗೆ, ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ, ತುಂಬ ಡೀಟೇಲ್ಸ್ ಆಗುತ್ತೆ. ಅಲ್ಲಿಂದ ಸ್ವಲ್ಪ ಆದಾಯ ಬಂದರೆ ಆ ಆದಾಯವನ್ನು ಕೂಡಿಟ್ಟುಕೊಳ್ಳಿ. ಅದು ಮಕ್ಕಳ ಎಜುಕೇಷನ್ಗೆ ಆಗುತ್ತೆ. ಮಕ್ಕಳಿಗೆ ಪ್ರಾಪರ್ಟಿ ಮಾಡೋಕ್ಕೆ ಹೋಗ್ಬೇಡಿ. ಮಕ್ಕಳ ಪ್ರಾಪರ್ಟಿ ಏನಪ್ಪ ಅಂದರೆ ಎಜುಕೇಷನ್, ಪ್ರಾಪರ್ ಎಜುಕೇಷನ್, ಡಿಸಿಪ್ಲಿನ್ ಲೈಫ್, ಉತ್ತಮ ಪ್ರಜೆಯಾಗಿ ನಿರೂಪಿಸಿ. ಎಲ್ಲಿ ಅಲ್ಲಿ ಬರ್ತಕ್ಕಂಥ ಸೋರ್ಸಸ್ ಏನಿದೆಯೋ ಅದನ್ನ ಇಟ್ಕೊಳ್ಳಿ. ನೆಕ್ಸ್ಟು 2,000 ರೂಪಾಯಿ ಈ ದುಡ್ಡಲ್ಲೆಲ್ಲ ಉಳಿಸಿ, ಅಲ್ಲೆಲ್ಲ ಉಳಿಸಿ 2,000 ರೂಪಾಯಿ ಮಿನಿಮಮ್ ಪರ್ ಮಂತ್ 2,000 ಅಂದರೆ ಸೊ 24,000 ರೂಪಾಯಿ ಪರ್ ಇಯರ್ ಒಂದು ಹೆಲ್ತ್ ಇನ್ಸೂರೆನ್ಸ್ ಕಟ್ಟಿ. ಯಾಕೆಂದರೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ, ಏನು ಬೇರೆ ಆಕ್ಸಿಡೆಂಟಲ್ ವಿಷಯ ನಡಿಬೋದು, ಆರೋಗ್ಯ ಕೆಡ್ಬೋದು. ಅದಕ್ಕೆ 2,000 ರೂಪಾಯಿ ಕಂಪಲ್ಸರಿ ಪರ್ ಮಂತ್ ಅನ್ನೋ ಲೆಕ್ಕದಲ್ಲಿ 24,000 ರೂಪಾಯಿ ಅಂದರೆ ಅಟ್ಲೀಸ್ಟ್ ಮಿನಿಮಮ್ 10 lakhsವರೆಗೂ ನಿಮಗೆ ಕವರ್ ಆಗುತ್ತೆ. ಇನ್ಸೂರೆನ್ಸ್ ಕಟ್ಟಿ, ಇದನ್ನು ಮರಿಬೇಡಿ. ಸೊ ಇನ್ಸೂರೆನ್ಸ್ ಕಟ್ತಿರಲ್ವಾ, ಸೊ ಹೆಲ್ತ್ ಬಗ್ಗೆ ಆಕ್ಸಿಡೆಂಟಲ್ ಏನಾರಾದ್ರೂ ತೊಂದರೆ ಇಲ್ಲ. ನೆಕ್ಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟು. ನೋಡ್ರಪ್ಪ, ಹೆಣ್ಣು ಮಗಳು ಮನೇಲಿದ್ದಾಗ ಅವ್ರಿಗೆ ಸಣ್ಣ ಪುಟ್ಟ ಮನೆಗಾಗುವಷ್ಟು ಖರ್ಚು ಸಂಪಾದನೆ ಮಾಡತಕ್ಕಂಥ ಕ್ರಿಯೇಟಿವ್ ಜಾಬ್ಸು ಯಾವ್ದಾದ್ರು ಸಿಗುತ್ತೆ. ಎಜುಕೇಟೆಡ್ ಆಗಿದ್ರೆ ಒಳ್ಳೆ ಕೆಲಸ, ಸಣ್ಣ ಪುಟ್ಟ ಕೆಲಸ ಮಾಡಿ ಸ್ವಲ್ಪ ದಿವಸ, ಅಥವಾ ಮನೇಲಿ ಯಾವುದಾದ್ರೂ ಒಂದು ಸಣ್ಣ ಪುಟ್ಟ ಕಲೆಗಳನ್ನು ಕಲ್ತ್ಕೊಳ್ಳಿ, ಸಂಗೀತ ಕಲ್ತ್ಕೊಳ್ಳಿ, ಯೋಗ ಕಲ್ತ್ಕೊಳ್ಳಿ, ಟ್ಯೂಷನ್ ಮಾಡಿ. ಎಕ್ಸಾಂಪಲ್ ಹೇಳಿದ್ದು ಬೇಕಾದಷ್ಟಿದೆ. ಆದರೆ ನಿಮ್ಮ ಮನಸ್ಸಿನಲ್ಲಿ ನಾನು ಸ್ವಲ್ಪ ಸಂಪಾದನೆ ಮಾಡಬೇಕು ಅನ್ಬೇಕು. ಸಂಪಾದನೆಗೋಸ್ಕರ ಜೀವನ ಮುಡುಪಾಗಿಟ್ಟು ಒದ್ದಾಡಕ್ಕೆ ಹೋಗ್ಬೇಡಿ. ಸೊ ಪ್ಲ್ಯಾನ್ ಮಾಡಿಕೊಂಡು ಸ್ವಲ್ಪ ಸಂಪಾದನೆ, ತಿಂಗಳು 5,000, 6,000, 10,000 ಬಂದು ಸಾಕು. ಮನೇಲಿ ಇದ್ಕೊಂಡು ಕೆಲಸ ಮಾಡ್ತೇನೆ, ಕೆಲಸದಲ್ಲಿ ಬೇಕಾಷ್ಟು ಇದೆ, ಅದನ್ನು ಮಾಡಿ. ಆ ಕೆಲಸ ಮಾಡಿದಾಗ ಅದು ಅಡಿಷನಲ್ ಇನ್ಕಮ್. ಹೀಗೆ ಒಂದು ಸಿಂಪಲ್ ಎಕ್ಸಾಂಪಲ್ಸ್ನ ನಿಮ್ಗೆ ಕೊಟ್ಟದ್ದು. ಜೀವನದಲ್ಲಿ ನಿಜವಾಗ್ಲೂ ಜಾಸ್ತಿ ಹಣ ಬೇಕಂತ ಏನಿಲ್ಲ. ಸಿಕ್ಕರೆ ಓಕೆ, ಸಿಗದಿದ್ರೂ ಓಕೆ. ಆದರೆ ಮುಖ್ಯವಾಗಿ 2 ತುಂಬ ಮುಖ್ಯ. ಹುಡುಗನಲ್ಲಿ ಯಾವುದೇ ರೀತಿಯಾದ ಚಟಗಳು ಇರಬಾರದು. ಚಟಗಳಿದ್ದರೆ ಎಷ್ಟೇ ದುಡ್ಡು ಬಂದರೂ ಕೂಡ ಅವನು ಲಾಸ್ ಆಗಿಬಿಡ್ತಾನೆ. ಜೀವನದಲ್ಲಿ ನೆಮ್ಮದಿಯಾಗಿರೋಕ್ಕಾಗಲ್ಲ. ಸಮಸ್ಯೆಗಳನ್ನ ಸಾಲ್ವ್ ಮಾಡ್ತಕ್ಕಂಥ ಶಕ್ತಿಯನ್ನೇ ಕಳ್ಕೊಂಡ್ಬಿಡ್ತಾನೆ. ಸೊ ಚಟಗಳ ದಾಸನಾಗಬಾರದು. ಯಾವುದೂ ಚಟಗಳಿರಬಾರ್ದು. ತೋರಿಕೆಯ ಮನಸ್ಥಿತಿ ಇರಬಾರ್ದು. ಗಂಡ ಹೆಂಡತಿಯಲ್ಲಿ ತೋರಿಕೆ ಇರಬಾರ್ದು, ಕಂಪ್ಯಾರಿಸನ್ ಇರಬಾರ್ದು, ಹೋಲಿಕೆ ಇರಬಾರ್ದು. ಬೇರೆಯವ್ರಿಗೆ ಹೋಲಿಕೆ ಮಾಡಿಕೊಂಡು ಅವ್ರ ಹತ್ರ ಇಷ್ಟು ಆಸ್ತಿ ಇದೆ, ಇಷ್ಟು ಒಡವೆ ಇದೆ, ಹಿಂಗೆ ಕಾರಿದೆ, ಹಿಂಗೆ ಮನೆ ಇದೆ ಅಂತ ನೀವು ಯೋಚನೆ ಮಾಡೋಕ್ಕೆ ಪ್ರಾರಂಭ ಆದರೆ ನಿಮ್ಮ ಹತ್ರ ಏನಿದೆಯೋ ಅದನ್ನು ಅನುಭವಿಸ್ತಕ್ಕಂಥ ಶಕ್ತಿಯನ್ನು ನೀವು ಕಳ್ಕೊಂಡ್ಬಿಡ್ತೀರ. ಇದು ತುಂಬ ನೆನ್ಪಿಟ್ಕೊಳ್ಳಿ. ತೋರಿಕೆ ಮತ್ತು ಹೋಲಿಕೆ ಇರಬಾರ್ದು. ಯಾವಾಗಲೂ ನಿಮ್ಮ ಫೋಕಸ್ ಏನಿರಬೇಕು ಗೊತ್ತಾ? ಈ ದಿನ ಎಷ್ಟು ನಾವು ಖುಷಿಯಾಗಿದ್ದೀವಿ, ಈ ದಿನ ಎಷ್ಟೊಂದು ನೆಮ್ಮದಿಯಾಗಿ ನಾವು ನಿದ್ರೆ ಮಾಡಿದ್ದೀವಿ, ಈ ದಿನ ನಮ್ಮನ್ನು ನಾವು ಎಷ್ಟೊಂದು ನಾವು ಪ್ರೀತಿಸಿದ್ದೀವಿ, ಈ ದಿನ ನಾವು ನಮ್ಮ ಹಿರಿಯವರಿಗೆ, ನಮ್ಮ ಇರುವಿಕೆಗೆ ಕಾರಣವಾದಂಥ ಹೆತ್ತವರಿಗೆ ಎಷ್ಟು ಗೌರವ ಕೊಟ್ಟಿದ್ದೀವಿ. ಅವ್ರದ್ದೇ ಕೆಲವರು ವ್ಯತ್ಯಾಸಗಳಿರುತ್ತೆ, ಕೆಲವರು ಬುದ್ಧಿ ಕಡಿಮೆ ಇರುತ್ತೆ, ಸಮಸ್ಯೆಗಳು ಬರ್ತಾ ಇರುತ್ತೆ. ಆ ಸಮಸ್ಯೆಗಳನ್ನು ಬಗೆಹರಿಸಿ ಅವರಿಂದ ನಾನು ಹೆಂಗೆ ಒಗಳಿಸ್ಕೊತಾ ಇದ್ದೀನಿ, ಎಷ್ಟು ನೆಮ್ಮದಿಯಾಗಿ ಇದ್ದೀನಿ ಅಂತಕ್ಕಂಥ ಚಿಂತನೆ ಮಾಡಬೇಕು. ಈ ಎಲ್ಲ ಜ್ಞಾನ ನಿಮಗೆ ಬರಬೇಕು ಅಂದರೆ ಸ್ವಲ್ಪ ಸಾಧನೆ ಮಾಡಬೇಕು. ಶಿಸ್ತುಬದ್ಧವಾದ ಜೀವನ. ಏನು ಇವೆಲ್ಲ ತ್ಯಾಗ ಮಾಡೋದೇನಿಲ್ಲ. ಇರತಕ್ಕಂಥ ಆಹಾರ ಪದ್ಧತಿಯಲ್ಲಿ ನಿಮ್ಮದೇ ಒಳ್ಳೊಳ್ಳೆ ಊಟ ಮಾಡಿಕೊಂಡೇ ಇರ್ಬೋದು. ಶಿಸ್ತುಬದ್ಧವಾದ ಜೀವನ, ಶಿಸ್ತುಬದ್ಧವಾದ ವ್ಯಾಯಾಮ, ಶಿಸ್ತುಬದ್ಧವಾದ ಸಂಬಂಧಗಳು, ಮತ್ತು ಇರುವುದರಲ್ಲಿ ತೃಪ್ತಿ ಪಡತಕ್ಕಂಥ ಮನೋಭಾವ, ಎಲ್ಲ ಮನಸ್ಥಿತಿಗಳು ನಿಮಗೆ ಆಳವಾಗಿ ಬರಬೇಕು ಅಂದರೆ, ಆ ಜ್ಞಾನವನ್ನು ಅನುಭವಿಸ್ಬೇಕು ಅಂದರೆ ನಿಮಗೆ ಒಂದು ಅಭ್ಯಾಸ ಇರಬೇಕು. ಒಳ್ಳೊಳ್ಳೆ ಪುಸ್ತಕಗಳನ್ನು ಓದುವುದು, ಒಳ್ಳೊಳ್ಳೆ ಸಂಗೀತಗಳನ್ನು ಕೇಳುವುದು, ನೆಮ್ಮದಿಯಾಗಿ ನಿದ್ರೆ ಮಾಡುವುದು. ನಿದ್ರೆ ಮಾಡುವಾಗ ತೃಪ್ತಿಕರವಾದ ಮನಸ್ಥಿತಿ ಇರಬೇಕು. ಈ ದಿನದ ಕಾಲವನ್ನು, ಈ ಕಾಲ ಹೇಗಿತ್ತೋ ಅದನ್ನು ನಾನು ಸರಿಯಾಗಿ ಉಪಯೋಗಿಸ್ಕೊಂಡಿದ್ದೀನಿ ಅಂತ ನೀವು ಯೋಚನೆ ಯಾವಾಗ ಮಾಡ್ತಿರೋ ಆಗ ನೀವು ಪ್ರಬುದ್ಧ ಮೆಚೂರ್ಡ್ ದಂಪತಿಗಳ ಆಗ್ತೀರ ನೀವು. ಆಗ ಸರಳ ಸುಂದರ ಜೀವನ ನಿಮ್ಮದಾಗತ್ತೆ. ಜೀವನಕ್ಕೆ ಹೆಚ್ಚಿಗೆ ಬೇಕಾಗಿಲ್ಲ. ನಾವು ಜೀವನವನ್ನು ನೋಡುವ ರೀತಿ, ಅರ್ಥ ಮಾಡಿಕೊಳ್ಳುವ ರೀತಿ ಅದು ತುಂಬ ಮುಖ್ಯ. ಓಕೆ,
ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ.